ತಮಿಳ್ನಾಡು ರಾಜಕಾರಣ ನಾನು ವಿಜಯ್ ಕೇಳ್ಬಿಡ್ತೀನಿ. ವಿಜಯ್ ಅವರೇ, ತಮಿಳ್ನಾಡು ರಾಜಕಾರಣ ಹಿಂದಿ ನಮ್ಮ ಮೇಲೆ ಹೇರ್ತಾ ಇದ್ದಾರೆ, ಹಿಂದಿಯವರು ಇಲ್ಲಿಗೆ ಬಂದ್ಬಿಡ್ತಾರೆ, ನೀವು ಬಿಡಬೇಡಿ, ನಾವು ದ್ರಾವಿಡರು, ನಾವು ನಮ್ಮವ್ರನ್ನೇ ನಾವು ಇದು ಮಾಡ್ಕೊಂಡು ಬರಬೇಕು, ನಮ್ಮ ತತ್ವಗಳೇ ಬೇರೆ ಸಿದ್ಧಾಂತನೇ ಬೇರೆ, ಹಿಂದಿಯವ್ರದ್ದು ನರೇಂದ್ರ ಮೋದಿ ಅವ್ರ ಕಥೆನೋ ರಾಷ್ಟ್ರೀಯ ಪಕ್ಷಗಳ ಕಥೆನೋ ಅವರು ಬೇಡ ಅನ್ನೋ ಕಾರಣಕ್ಕೇನೆ ಪ್ರಬಲವಾಗಿ ಬಲವಾಗಿ ಅವ್ರನ್ನ ದೂರ ಇಟ್ಟಿರೋದು. ಸರ್, ಇದು ರಾಜ್ಯ ನಾನು ಕೇಳ್ತಾ ಇದ್ದೀನಿ, ಸಪೋಸ್ ನಾಳೆ ವಿಜಯ್ಗೆ CM ಪ್ರಮಾಣ ವಚನಕ್ಕೆ ಒಂದ್ ವೇಳೆ ಪರ್ಮಿಷನ್ ಸಿಕ್ತು, ಪ್ರಮಾಣ ವಚನ ತೆಗೆದುಕೊಂಡು ಬಿಟ್ರು, ಆಮೇಲೆ ಅವರ ಚೇಂಜ್ ಆಗುತ್ತಾ? CM ಅಂತ ಎಂದಾಗ ಯಾರಿಗೂ ಆಸೆ ಗರಿಗೆದಿರುತ್ತಾ? ಸರಿ, NDMK ಏನ್ ಮಾಡ್ತಾರೆ ಹೇಳಿ ಸರ್? ಆಯ್ತು, ಥರ್ಡ್ ಟರ್ಮು ಏನು TMC ಅಧಿಕಾರದಲ್ಲಿ ಇತ್ತು, 15 ವರ್ಷಗಳವರೆಗೆ ಅಧಿಕಾರವನ್ನು ಅವರು ಮಾಡಿದ್ರು. ಬೇರೆ ಪಾರ್ಟಿಗಳಲ್ಲಿ ಚೆಕ್ ಮಾಡ್ಕೊಂಡಾಗ 15 ವರ್ಷ ಅಧಿಕಾರ ಇಲ್ಲ ಅಂತ ಅದರ ಅರ್ಥ ಎಡಪಕ್ಷಗಳಿಗೆ ಧೂಳಿಪಟ. 37 ವರ್ಷಗಳ ಕಾಲ ಅಧಿಕಾರ ಮಾಡಿದವರು, ಮಮತಾಗ್ ಬಂತು, ಮಮತಾ ಅದನ್ನ ಆರಾಮಾಗಿ ಟೇಕ್ ಓವರ್ ಮಾಡ್ಕೊಂಡ್ರು. ಎಷ್ಟು ವರ್ಷಗಳ ಕಾಲ ಅಂತ DMK ಅನ್ನೋರು ಇದೀಗ ಅಧಿಕಾರ ದೂರ ಇರಕ್ಕೆ ಸಾಧ್ಯ? ಅವರಲ್ಲಿ ಯಾರಿಗೂ ಆಸೆ ಬರಲ್ವಾ? ಯಾರಿಗಾನ ಸಪೋರ್ಟ್ ಮಾಡ್ಬೇಕು ಅಂತ ಬರಲ್ವಾ? ಅದು ನಡೆಯೋದೇ ಇಲ್ವಾ ಅಂತ ನಾನು ಕೇಳ್ತಿರೋದು. ಈ DMK ಒಳಗೆ ಸಮಸ್ಯೆ ಏನಾಯ್ತು ಅಂತಂದ್ರೆ, ಎಲ್ಲಿವರೆಗೂ ಜಯಲಲಿತಾ ಇದ್ರು ಅಲ್ಲಿವರೆಗೂ ತುಂಬಾ ಚೆನ್ನಾಗಿ ನಡೀತು, ಏನೇ ಬಿಕರಿಂಗ್ಸ್ ಈಚೆ ಬರಕ್ ಸಾಧ್ಯ ಇರಲಿಲ್ಲ. ಈ ಚುನಾವಣೆಯಲ್ಲಿ ನಾನು ಟೂರ್ ಮಾಡಿದಾಗ ತಮಿಳುನಾಡು, ವೆಸ್ಟ್ ಬೆಂಗಾಲ್, ಕೇರಳಲ್ಲಿ ಟೂರ್ ಮಾಡಿದಾಗ ನೋಡ್ಕೊಂಡ್ ಬಂದಾಗ ವಿಜಯ್ ಸರ್, ಅಂದ್ರೆ ಅದು ಸರ್ MGR ಇರೋವರೆಗೂ ಅದು DMK, ಜಯಲಲಿತಾ ಬಂದ್ಮೇಲೆ DMK ಅದು DMK ಇದ್ರು ಆದ್ರೂ ಬೋರ್ಡ್ ಇದ್ದಿದ್ದೆ DMK, ಆಯ್ತಾ? ಆಮೇಲೆ ಎರಡನೇದೇನಂತಂದ್ರೆ ಅಮ್ಮ ಅನ್ನೋದೊಂದು ವರ್ಚಸ್ಸಿತ್ತು ಅವಳಿಗೆ, ಆಯ್ತಾ? ಆಮೇಲೆ ಅವಳ ಎದುರಿಗೆ ಯಾರು ಕೂತ್ಕೋತಾ ಇರ್ಲಿಲ್ಲ. ಶಿ ವಾಸ್ ಮೈ ಚೈಲ್ಡ್ಹುಡ್ ಫ್ರೆಂಡ್. ಅವಳ ಎದುರಿಗೆ ಯಾರು ಕೂತ್ಕೋತಾನೆ ಇರ್ಲಿಲ್ಲ, ಅರ್ಥ ಆಯ್ತಾ? ಆಮೇಲೆ ಎಲ್ಲಾ ಲೀಡರ್ಗಳನ್ನು ಅವಳು ಹೇಳಿದ ಮಾರ್ಗದರ್ಶನದಲ್ಲಿ ನಡೆಯೋರು. ಅವಳದು ಸ್ಟೇಟ್ ಪಾಲಿಟಿಕ್ಸ್ ಯಾವ ತರ ಇತ್ತು ಅಂದ್ರೆ ಒಂದು ಅಜೆಂಡಾ ಇರೋದು ಅವಳದು. ಈಗ ನೋಡ್ರಿ ಅಜೆಂಡಾ ಇಲ್ಲ. ADMK ನಲ್ಲಿ ಎಡಪ್ಪಾಡಿಗಾಗ್ಲಿ, ಇವರು ಇನ್ನೊಬ್ರು OP ಅವ್ರಿಗೂ ಅಷ್ಟೇ, ಅವ್ರಿಗೆ ಅಜೆಂಡಾ ಏನಿದೆ ನಾವ್ ಅಧಿಕಾರಕ್ಕೆ ಬರ್ಬೇಕು ಅಷ್ಟೇ ಹೊರತು ಪಾರ್ಟಿ ಅಜೆಂಡಾ ಇರಲೇ ಇಲ್ಲ ಅವ್ರಿಗೆ. ಪಾರ್ಟಿ ಬೆಳೆಸ್ಬೇಕು ಅನ್ನೋದು ಇರಲೇ ಇಲ್ಲ. ಆಮೇಲೆ ನೀವು ಹೇಳಿದಾಗ ಹಿಂದಿ ಭಾಷೆ ಅಂದ್ರಲ್ಲ, ಆ ಸಮಸ್ಯೆ ಇರಲಿಲ್ಲ. ಅದೇನಿದ್ರೆ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಕ್ ಮಾತ್ರ ಹಿಂದಿ ಭಾಷೆ ಇವರಿಗೆ, ಅದ್ರ ವಿರುದ್ಧ ಮಾತಾಡೋದು. ಇಲ್ಲಿ ತಮಿಳ್ನಾಡಿಗೆ ಹೋದ್ರೆ ನೀವು 60% ಹಿಂದಿ ಜನ ಇದ್ದಾರೆ. ಯಾವ ಹೋಟ್ಲಿಗೆ ಹೋಗಿ ಬಿಹಾರೀಸು, ಅಸ್ಸಾಮೀಸ ಇದ್ದಾರೆ, ಹಿಂದಿ ಮಾತಾಡ್ತಾರೆ ಅಲ್ಲಿರೋನು. ಆದ್ರೆ ಹಿಂದಿ ಸಮಸ್ಯೆ ಬರಲಿಲ್ಲ ಇಲ್ಲಿ. ಏನಂದ್ರೆ DMK ಒಳಗೆ ಅದೇನದು ಈಗೋಯಿಸಮ್ ಅಂತಾರಲ್ಲ, ಅದು ಬಂದ್ಬಿಟ್ಟು ಇಬ್ಬರಿಗೂ, ಎಡಪ್ಪಾಡಿಗೂ ಇನ್ನೊಬ್ಬ ಇರ್ತಾರಲ್ಲ ಅವರಿಬ್ಬರಿಗೂ ಈ ಸಮಸ್ಯೆ ಬಗೆಹರಿಲಿಲ್ಲ. ಅದರಿಂದ OP ಆ ಕಡೆಗೆ ಹೋದ್ರು. ಅವ್ರೇನಂದ್ರೆ ಶಶಿಕಲಾ ಮಾತು ಕೇಳ್ಕೊಂಡ್ ಬೆಳೆದವರು, ಜಯಲಲಿತಾ ಶಶಿಕಲಾ ಮಾತು ಕೇಳ್ಕೊಂಡ್ ಬೆಳೆದವರು. ಬಟ್ ಎಡಪ್ಪಾಡಿ ಜೊತೆ ಮಾತು ಕೇಳಿಲ್ಲ ಅವರು, ಅದರಿಂದ ಅವ್ರು ಆಚೆ ಹೊಟ್ಟೋದ್ರು. ಆದ್ರೆ ಇಲ್ಲೇನಾಗೋಯ್ತು ಅಂದ್ರೆ ADMK ಒರಿಜಿನಲ್ ಸದಸ್ಯರು ಯಾರಿದ್ರು ಅವರೆಲ್ಲಾನು ಸುಮಾರು ಜನ ಬೇರೆ ಪಾರ್ಟಿಗೆ ಸೇರ್ಕೊಂಡ್ಬಿಟ್ರು. ಕೆಲವರೆಲ್ಲಾನು ವಿಜಯ್ ಪಾರ್ಟಿಗೆ ಸೇರ್ಕೊಂಡಿದ್ದಾರೆ, 30 ಜನ ಸೇರ್ಕೊಂಡಿದ್ದಾರೆ. ವಿಜಯ್ಗೂ ಕೆಲವು ಕಡೆ ಬಹಳ ಕಮ್ಮಿ ಅಂತರದಿಂದ ಸೀಟ್ಗಳು ಸೋತಿದ್ದಾರೆ. ಕಾವೇರಿ ಡೆಲ್ಟಾ ಒಳಗೆ ಇಸ್ ಪಾಪ್ಯುಲಾರಿಟಿ ಸೋ ಬಿಗ್. ಅಣ್ಣಾಮಲೈಗೆ ಇವರು ರಾಜಕೀಯದ ಹಸ್ತ ಕೊಟ್ಟಿದ್ದಿದ್ರೆ ಬಿಜೆಪಿಲಿ, ಅವರಲ್ಲಿ ಮೊನ್ನೆ ಅವರು ಸುತ್ತಾಡಿ ತಮಿಳ್ನಾಡಲ್ಲಿ ಎಲ್ಲೆಲ್ಲಿ ಎಜುಕೇಟೆಡ್ ಮಾಸಸ್ ಇದ್ದಾರೆ, ಆಯ್ತಾ? ಅಲ್ಲೆಲ್ಲಾನು ಕೂಡ ಸೀನ್ ಅಣ್ಣಾಮಲೈಗೆ ಎಷ್ಟು ಸಪೋರ್ಟ್ ಇತ್ತು ಅಂತ. ಇವರು ಇಂಟರ್ನಲ್ ಬಿಕರಿಂಗ್ಸ್ ಕರ್ನಾಟಕದಲ್ಲಿ ಯಾವ ತರ. ವಿಜಯ್ ಸರ್, ನಾನು ವೆಸ್ಟ್ ಬೆಂಗಾಲ್ ಅಥವಾ ಅಸ್ಸಾಂ ಅಲ್ಲಿ ಕೋಟ್ ಮಾಡಕ್ ನಾನು ಬಯಸ್ತೀನಿ. ವೆಸ್ಟ್ ಬೆಂಗಾಲ್ ಅಲ್ಲಿ ಸುವೇಂದು ಎತ್ಕೊಂಡ್ರು ಬಿಜೆಪಿ ಅವರು, ಸುವೇಂದ್ರ ಎತ್ಕೊಂಡ್ಬಿಟ್ರಲ್ಲಿ ಅಯಾಚಿತವಾಗಿ ಎತ್ಕೊಂಡ್ಬಿಟ್ರು ಅದನ್ನ. ಇದೇ ಹಿಮಂತನನ್ನ IT ರೈಡ್ ಮಾಡಿಸಿದ್ರು, ಇಲ್ಲ CBI ಬಿಟ್ರೋ, ಬಿಟ್ರೋ, ಹಿಮಂತನ ಮೇಲೆ ಒಂದು ಪಟ್ಟಿ ಮಾಡ್ಕೊಂಡು ಹೋದ್ರೆ 2 ಬುಕ್ ಬೇಕು ಬರೆಯಕ್ಕೆ, ಅಷ್ಟು ಹಗರಣಗಳದೆಲ್ಲ ಲೆಕ್ಕಗಳಿತ್ತು. ಹಿಮಂತನು ಒಂದ್ ರೀತಿಲಿ ತಗೊಂಡ ಮೇಲೆ ಅವ್ರದೇ ನನ್ನ ಕ್ಯಾಂಡಿಡೇಟ್ ನನಗೆ ಬೆಂಬಲಿಸ್ಕೊಂಡ್ರು ಬಿಜೆಪಿ ಅವರು. ಇದು ತಮಿಳ್ನಾಡಲ್ಲಿ ಯಾಕಾಗ್ಲಿಲ್ಲ ಬಿಜೆಪಿ ಅವ್ರಿಗೆ ಕೆಲಸ ಅಂತ? ಅಣ್ಣಾಮಲೈ ಓಕೆ ಅಗ್ರಿ, ತಮಿಳ್ನಾಡಲ್ಲಿ ಹೇಳಿ ಅಣ್ಣಾಮಲೈ ಆ ರೀತಿ CM ಕ್ಯಾಂಡಿಡೇಟ್ ಮಟ್ಟಕ್ಕೆ ಇವರೆಲ್ಲರನ್ನೂ ಧ್ವಂಸ ಮಾಡುವಷ್ಟರ ಮಟ್ಟಿಗೆ ನಾಯಕ ನನಗನ್ನಿಸ್ತಿಲ್ಲ. ಇದ್ದಿದ್ದ ಆಲ್ಮೋಸ್ಟ್ ಸರ್ವಿಸ್ ಎಲ್ಲ ಕರ್ನಾಟಕದಲ್ಲೇ ಇದ್ದಿದ್ದು. ತಮಿಳಿಗನಾದ್ರೂ ಕರ್ನಾಟಕದಲ್ಲಿ ಬಹಳ ವರ್ಷ ಇದ್ದು ಬಿಟ್ರವ, ಆ ಬೇರ್ ಸಿಕ್ಲಿಲ್ವಾ ಇನ್ನು ಬಿಜೆಪಿ ಅವರಿಗೆ ತಮಿಳ್ನಾಡಲ್ಲಿ ಅಂತ? ಒಂದು ಏನಂತಂದ್ರೆ ಬಿಜೆಪಿ ತಮಿಳ್ನಾಡು ಹೊಸದು, ಆಯ್ತಾ? ಇತ್ತೀಚಿನ ವರ್ಷದಲ್ಲಿ ಮಾತ್ರ ಅವರು ಅಲ್ಲಿ ಸುಮ್ಮನೆ ಬೀಜ ನಡಕ್ ಹೋಗಿರೋದು. ಅಣ್ಣಾದೊರೆ ಓಪನ್ ಆಗಿ ಹೇಳಿದ್ದಾರೆ, ಅಣ್ಣಾಮಲೈ ಅವರು ಏನ್ ಹೇಳಿದ್ದಾರೆ ಅಂತಂದ್ರೆ, ನಾವ್ ಇನ್ನೂ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಇದೀವಿ. ನಾನು ಇವತ್ತು ಮಾಡ್ತಾ ಇರೋ ಪ್ರಯತ್ನ ಇನ್ನು 10 ವರ್ಷದಲ್ಲಿ ಫಲ ಕೊಡಬಹುದು ಅಂತ ಹೇಳಿದ್ದಾರೆ. ಅವ್ರು ಎಲ್ಲೂ ನಾನು ಗವರ್ಮೆಂಟ್ ಸರ್ಕಾರ ತರ್ತೀನಿ ಅಂತ ಹೇಳಿಲ್ಲ. ನಾವು
ಪ್ರಯತ್ನ ಮಾಡ್ತಾ ಇದೀವಿ. ಈಗ ಕೇರಳ ನೋಡಿ ಅಷ್ಟು ಜನ ನಿಂತಿದ್ರು, 3 ಸೀಟ್ ಬಂದ್ರು, ಆಯ್ತಾ. ಆದ್ರೂ ಕೇರಳ ಒಳಗೆ ಇಂಪ್ರೆಸ್ ಮಾಡಿದ್ರಲ್ಲ ಜನನವರು. ಅದೇ ತರ ನೆನ್ನೆ ತಮಿಳ್ನಾಡಲ್ಲೂ ಆಗೋದು. ಆದ್ರೆ ಇಂಟರ್ನಲ್ ಬೇಕಾದ್ರೆ ಅಣ್ಣಾಮಲೈ ಸೈಡ್ ಲೈನ್ ಮಾಡಿದ್ರಿಂದ ಅಲ್ಲಿ ಜನ ಹಿಂದಕ್ಕೆ ಹೋಗಿದ್ದಾರೆ. ಆದ್ರೆ ಅಣ್ಣಾಮಲೈ ಗಾಟ್ ಇದೊಂದು ಚರಿಷ್ಮಾ, ನಾವು ಮರಿಬಾರ್ದು ಅದನ್ನ. ಅವ್ರಿಗೆ ಚರಿಷ್ಮಾ ಇದೆ, ಅದರಿಂದ ಅದು ಮುಂದಿನ ದಿನಗಳಲ್ಲಿ ಅನುಕೂಲ ಆಗೋದೇನೋ. ಬಟ್ ಸದ್ಯದ ಪರಿಸ್ಥಿತಿ ಒಳಗೆ ಅಣ್ಣಾಮಲೈ ಸೈಡ್ ಲೈನ್ ಮಾಡಿರೋದು ಬಿಜೆಪಿ ಹೊಡ್ತಾ ಬಿದ್ದಿದೆ. ಬಿಜೆಪಿ ಬೆಳಿಬೇಕಾದ್ರೆ ಇನ್ನು ಅಗಾಧವಾದ ಶ್ರಮ ಹಾಕಬೇಕಾಗುತ್ತೆ ಅವರಲ್ಲಿ. ಫೈನ್.